ಹೇ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಮತ್ತೊಂದು ಬಿಗ್ ಬಾಸ್ ಕಡೆಯಿಂದ ಪ್ರೋಮೋನ ಬಿಟ್ಟಿದ್ದಾರೆ ಗೈಸ್. ಈ ಪ್ರೋಮೋ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಬಿಟ್ಟಿದಾರಲ್ಲ ಆ ಪ್ರೋಮೋನೇ ಕಂಟಿನ್ಯೂ ಆಗಿರುವಂತ ಪ್ರೋಮೋ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಜಾನ್ವಿ ಅವರು ಮತ್ತೆ ರಕ್ಷಿತ್ ಅವರು ಇವರಿಬ್ರು ಕೂಡ ಗಿಲ್ಲಿ ನಟ ಅವ್ರನ್ನ ನಾಮಿನೇಟ್ ಅನ್ನ ಮಾಡ್ತಾ ಇದಾರಲ್ಲ, ಅವರ ಹೆಸರನ್ನ ತಗೊಂಡಾದ್ಮೇಲೆ ಏನೇನು ರೀಸನ್ ಕೊಟ್ಟಿದ್ದಾರೆ ಅದನ್ನ ಈ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಜಾನ್ವಿ ಅವರು ಏನಪ್ಪಾ ಅಂತಂದ್ರೆ ಮೊನ್ನೆ ಒಂದು ಮಾತು ಹೇಳ್ದಾಗ ಗಿಲ್ಲಿ ಅವನು ಆಂಕರ್ ಆಗ್ಬೇಕಂತೆ, ಸವಿರುಚಿ ಆಂಕರಿಂಗ್ ಏನು ಬೇಡವಂತೆ, ಅವನಿಗೆ ಡೈರೆಕ್ಟ್ ಅನುಬಂಧ ಅವಾರ್ಡ್ ಆಂಕರಿಂಗ್ ಬೇಕಂತೆ, ಹಾಗೆ ಹೀಗೆ ಅನ್ಬಿಟ್ಟು ಹೇಳ್ಕೊಂಡು ನಾಮಿನೇಟ್ ಮಾಡ್ತಾ ಇದಾರೆ. ಇದ್ಯಾವ ರೀಸನ್ ಅಂತ ಗೊತ್ತಾಗ್ಲಿಲ್ಲ. ಅವ್ರೇನೋ ಕೊಟ್ರು, ಅವ್ರಿಗೇನೋ ಆಂಕರಿಂಗ್ ಬಗ್ಗೆ ಮಾತಾಡಿದ್ರು, ಓಕೆ. ಜಾನ್ವಿ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ರು. ರಕ್ಷಿತ್ ಅವ್ರಿಗೆ ಏನು ಗುರು ಗಿಲ್ಲಿ ಅವ್ರು ಮಾಡಿದ್ರು. ರಕ್ಷಿತ್ ಅವ್ರು ಏನ್ ಹೇಳ್ತಿರೋದು, ಜಾನ್ವಿ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇರೋದು. ಗಾಯ್ಸ್ ನೋಡಿ, ಬೇಕಿತ್ತ ನಮ್ ಗಿಲ್ಲಿಗೆ ಸುಮ್ಮನೆ ಕುಂತ್ಕೊಂಡಿದ್ರೆ ಆಗ್ತಾ ಇತ್ತು. ಆ ಕಾಕ್ರೋಸುದಿ ಅವ್ರು ಏನೇನೋ ಅಂದ್ರು, ಅವಾಗ ಹೋಗ್ಬಿಟ್ಟು ಏನೋ ಹುಡುಗಿ ಅಂತ್ಯ ಅನ್ಬಿಟ್ಟು ಅವಾಗ ಸಪೋರ್ಟ್ಗೆ ನಿಂತ್ಕೊಂಡ್ರು. ಇನ್ ಎರಡನೇ ಸರಿ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಹಂಗಿದ್ದಾಳೆ, ಅಮ್ಮವಾಸೆ ಮತ್ತೆ ಆ ಕ್ಯಾಟಗರಿ ಈ ಕ್ಯಾಟಗರಿ, ಮತ್ತೆ ಅವಳು ಹುಚ್ಚಿಡ್ಕೊಬಿಟ್ಟೈತೆ, ಹಾಗೆ ಹೀಗೆ ಅನ್ಬಿಟ್ಟು ಏನೇನೋ ಮಾತಾಡಿದ್ರು. ಆ ಟೈಮಲ್ಲಿ ಗಿಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ದ. ನೋಡಿ, ಗಿಲ್ಲಿಗೆ ಇದೆಲ್ಲ ಬೇಕಿತ್ತ? ಇವಾಗ ಜಾನ್ವಿ ಅವ್ರ ಪರ ನಿಂತ್ಕೊಂಡು ಗಿಲ್ಲಿಗೆ ಹೇಳ್ತಾ ಇರೋದು ಏನಂತ, ಅವರ ಕೆಲಸದ ಬಗ್ಗೆ ನೀವು ತಪ್ಪಾಗಿ ಮಾತಾಡ್ಬಿಟ್ರಿ, ನೀವು ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾ ಇದ್ರಿ ಚಿಕ್ಕ ಯೂಟ್ಯೂಬ್ ದೊಡ್ಡ ಯೂಟ್ಯೂಬ್ ಅಂದ್ಬಿಟ್ಟು ನನಗೆ ಹೇಳಿದಾಗ ನಮ್ಮ ಪರ ನೀವು ಮಾತಾಡ್ತಾ ಇದ್ರಿ, ನೀವು ಹೋಗಿ ಅವ್ರಿಗೆ ಕೆಟ್ಟಾಗಿ ಮಾತಾಡಿದ್ರಿ ಅಂದ್ಬಿಟ್ಟು ಇವ್ರು ನಾಮಿನೇಟ್ ಮಾಡ್ತಾ ಇದಾರೆ. ಇಲ್ಲಿ ಏನಂತ ರೀಸನ್ ಕೊಡ್ಬೇಕು, ಇವ್ರಿಗೆ ಏನಾರ ಸಮಸ್ಯೆ ಆಗಿದ್ರೆ ಗಿಲ್ಲಿ ಅವರಿಂದ ಅದನ್ನ ರೀಸನ್ ಕೊಟ್ಟು ನಾಮಿನೇಟ್ ಮಾಡೋದು ನೋಡಿದೀನಿ. ಬಟ್ ಜಾನ್ವಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ, ಅದು ನನಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಮೇ ಬಿ ಕಿಚ್ಚನ ಚಪ್ಪಾಳೆ ಸಿಕ್ತಲ್ಲ, ಅದರಿಂದ ಕಿಚ್ಚನ ಚಪ್ಪಾಳೆ ಬೇರೆ ಸಿಕ್ತು, ಮತ್ತೆ ಫಸ್ಟ್ ಬೇರೆ ಸೇವ್ ಆಗ್ಬಿಟ್ರಲ್ಲ, ಓ ನನ್ನ ಪಕ್ಕ ಚೆನ್ನಾಗಿ ಆಡಿಯನ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಏನೋ ಈ ರೀತಿ ಬದಲಾಗಿದ್ದಾರೆ ಅನ್ನೋ ರೀತಿ ಕಾಣ್ತಾ ಇದೆ ಗೈಸ್. ಲಿಟ್ರಲಿ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಎಕ್ಸ್ಪೆಷಲಿ ಜಾನ್ವಿ ಅವ್ರು ಬಿಡಿ, ಜಾನ್ವಿ ಅವರು ಗಿಲ್ಲಿ ಅವ್ರ ಕಂಡ್ರೆ ಆಗಲ್ಲ. ಬಟ್ ಗಿಲ್ಲಿ ಅವರು ಜಾನ್ವಿ ಅವ್ರ ಹೆಸರನ್ನ ತಗೊಂಡು ಒಳ್ಳೆ ರಿಪ್ಲೈ ಅನ್ನ ಕೊಟ್ಟಿರೋದಂತೂ ಗ್ಯಾರಂಟಿ ಗೈಸ್. ಬಟ್ ಏನಪ್ಪಾ ಅಂದ್ರೆ ರಕ್ಷಿತ್ ಅವ್ರು ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ಹತ್ರ ಎಲ್ಲ ಅವ್ರ ಕಷ್ಟದ ಸಮಯದಲ್ಲಿ ಸುಮಾರು ಸಲ ಬಂದು ಎಲ್ಪ್ ಎಲ್ಲ ಮಾಡವ್ರೆ. ಈ ರೀತಿ ರೀಸನ್ ತಗೊಂಡಿದ್ದು ಎಲ್ಲೋ ಒಂದ್ ಕಡೆ ರಕ್ಷಿತ್ ಅವ್ರಿಗೆ ತುಂಬಾನೇ ನೆಗೆಟಿವ್ ಆಗಿ ಪೋಟ್ರೆ ಆಗುತ್ತೆ ನೋಡ್ಕೊಳ್ಳಿ. ಯಾಕೆಂದ್ರೆ ಗಿಲ್ಲಿ ಅವರ ಫ್ಯಾನ್ಸೇ ಆಲ್ಮೋಸ್ಟ್ ಅಲ್ಲೂ ರಕ್ಷಿತ್ ಅವ್ರಿಗೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಇಲ್ಲಿ ಕೊಟ್ಟಿರುವಂತಹ ರೀಸನ್ ನೋಡಿದ್ರೆ ನಮ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಏನಂತ ರೀಸನ್ ಕೊಡ್ತಾ ಇರೋದು, ಜಾನ್ವಿ ಅವರ ಕೆಲಸದ ಬಗ್ಗೆ ನೀವು ತಪ್ಪಾಗಿ ಮಾತಾಡ್ಬಿಟ್ರಿ, ನೀವು ಒಬ್ಬ ಸ್ಪರ್ಧಿಯಾಗಿ ನೀವು ಹೇಗೆ ಅವ್ರ ಬಗ್ಗೆ ಈ ರೀತಿ ಮಾತಾಡ್ಬಿಟ್ರಿ, ನಿಮ್ನ ಹೇಗೆ ನಾನು ನಂಬೋದು, ಅದಕ್ಕೆ ನೀವು ನಾಮಿನೇಟ್ ಆಗ್ತಾ ಇದಾರ ಅಂತ ಹೇಳ್ತಾ ಇದಾರೆ. ಇದಂತೂ ನನಗೆ ತುಂಬಾನೇ ನಂಬಕ್ಕೆ ಆಗ್ತಾ ಇಲ್ಲ. ಏನೋ ಗೊತ್ತಿಲ್ಲ, ರಕ್ಷಿತ್ ಅವರು ಹೆಂಗೆ ಗೊತ್ತಾ, ರಕ್ಷಿತ್ ಅವರ ಮೈಂಡ್ ಸೆಟ್ಟು ಇವಾಗ ರಘು ಅವರು ತುಂಬಾನೇ ಚೆನ್ನಾಗಿ ಪಾಪ ಹುಡುಗಿ ಹಾಗೆ ಹೀಗೆ ಅಂದ್ಬಿಟ್ಟು ತುಂಬಾನೇ ಒಟ್ಟುರ್ಕೊಳ್ತಾರೆ. ಅವ್ರಿಗೆ ಏನ್ ಮಾಡಿದ್ರು, ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರಲ್ಲ ನೋಡಿ, ಆ ರೀತಿ ಗೈಸ್. ಯಾರು ಇವ್ರ ಜೊತೆ ತುಂಬಾನೇ ಚೆನ್ನಾಗಿರ್ತಾರೆ. ರೀಸೆಂಟ್ ಆಗಿ ಮಲ್ಲಮ್ಮ ಅವ್ರು ಇದ್ರು ನೋಡಿ, ಮಲ್ಲಮ್ಮ ಅವರು ಕೂಡ ನಾಮಿನೇಟ್ ಮಾಡಬೇಕು ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಹೆಸರನ್ನ ಜಾಸ್ತಿ ತಗೊಳ್ತಾ ಇದ್ರು. ಅದೇ ರೀತಿ ಇವಾಗ ರಕ್ಷಿತ್ ಅವರು ಕೂಡ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಾದಾಗ ಅವ್ರ ಹತ್ರ ಬರ್ತಾರೆ, ಗಿಲ್ಲಿ ತರ ಫ್ರೆಂಡ್ ಯಾರು ಇಲ್ಲ ಅಂತಾರೆ, ಮತ್ತೆ ಗಿಲ್ಲಿ ತರನೇ ಇರ್ಬೇಕು ಯಾರು ಒಬ್ರು ಫ್ರೆಂಡ್ ನನ್ನ ಲೈಫಲ್ಲಿ ಅಂತ ಹೇಳ್ತಾರೆ. ಗಿಲ್ಲಿ ಅವ್ರ ಜೊತೆನೆ ಕಾಮಿಡಿಯನ್ನ ಮಾಡ್ತಾರೆ, ನಗ್ತಾರೆ, ಖುಷಿಯಾಗಿರ್ತಾರೆ. ಮತ್ತೆ ಗಿಲ್ಲಿ ನಿನ್ನ ಆಕ್ಟಿಂಗು ಕಾಮಿಡಿ ಎಲ್ಲ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ. ಎಲ್ಲವನ್ನೂ ಕೂಡ ಇಷ್ಟಪಟ್ಬಿಟ್ಟು ಇವಾಗ ಕೊನೆಗೆ ನಾಮಿನೇಷನ್ ಬಿಗ್ ಬಾಸ್ ಮನೆ ಕಳ್ಸಕ್ಕೆ ಯಾರು ನಾಮಿನೇಟ್ ಮಾಡ್ತಾರೆ ಅಂದ್ರೆ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇವ್ರು ಕೊಟ್ಟಂತಹ ರೀಸನ್ ಅಂತೂ ನನಗಂತೂ ವ್ಯಾಲಿಡ್ ಅನಿಸ್ಲಿಲ್ಲ. ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ತಲೆ ಸೋರ್ಸ್ಬಿಟ್ಟು ಚಿನ್ನು ಮುದ್ದು ಅಂತಂದಿದ್ದಕ್ಕೆ ಕರ್ಗೋಗ್ಬಿಟ್ಟವ್ರೆ. ಹಾಗೆ ಕಿಚ್ಚನ ಚಪ್ಪಾಳೆ ಬೇರೆ ರಕ್ಷಿತ್ ಅವರು ಬೇರೆ ಸಿಕ್ಬಿಡ್ತಲ್ಲ, ಅದರಿಂದ ಈ ರೀತಿ ಆಡ್ತಾ ಇದಾರೆ ಅಂತ ಎಲ್ಲ ಆಡಿಯನ್ಸ್ಗಳು ಕೂಡ ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಇದೇ ತರ ಇದೆ ಗೈಸ್. ಹಾಗೆ ಹೊಸ ಪ್ರೋಮೋನ ಯಾರೆಲ್ಲ ನೋಡಿರಿ, ನಿಜವಾಗ್ಲೂ ರಕ್ಷಿತ್ ಅವರು ಗಿಲ್ಲಿ ಅವ್ರ ಬಗ್ಗೆ ನಾಮಿನೇಟ್ ಮಾಡಿರೋದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.